ಲೂಸ್ ಮಾದ ಯೋಗೀಶ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡಿದ್ದಾರೆ. ಇದುವರೆಗೂ ಸರಿಸುಮಾರು 49 ಸಿನಿಮಾಗಳು ಮಾಡಿದ್ರೂ ಕೂಡ ಅವರಿಗೆ ಯಶಸ್ಸು ಸಿಕ್ಕಿರೋದು ತುಂಬಾನೇ ಬೆರಳೆಣಿಕೆಯಷ್ಟು. ಆದರೆ ಈಗ ರಿಲೀಸ್ ಆಗಿರೋದು ಒಂದು ಟೀಸರ್ ಮುಖಾಂತರ ಲೂಸ್ ಮಾದ ಯೋಗೀಶ್ ಅವರು ಒಂದು ಹೊಸ ಭರವಸೆಯನ್ನು ತಂದುಕೊಟ್ಟಿದ್ದಾರೆ. ಲೂಸ್ ಮಾದ ಯೋಗೀಶ್ ಅವರ 50ನೇ ಚಿತ್ರ ಕಿಂಗ್, ಈಗಾಗಲೇ ಇದರ ಟೀಸರ್ ರಿಲೀಸ್ ಆಗಿದೆ. ರಗಡ್ ಅವತಾರದಲ್ಲಿ ಕಾಣಿಸಿಕೊಂಡಿರುವ ಯೋಗೀಶ್ ಅವರು ಅಭಿಮಾನಿಗಳಲ್ಲಿ ಒಂದು ಹೊಸ ಭರವಸೆಯನ್ನು ನೀಡಿದ್ದಾರೆ. ಶಿವರಾಜ್ ಕುಮಾರ್ ಅವರು ಬಿಡುಗಡೆ ಮಾಡಿದ ಟೀಸರ್ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯುತ್ತಮ ಪ್ರತಿಕ್ರಿಯೆಯನ್ನು ನೀಡುತ್ತಾ ಇದೆ. ಈ ಸಿನಿಮಾ ಕನ್ನಡ, ತೆಲುಗು, ತಮಿಳ್ ಭಾಷೆಯಲ್ಲಿ ಡಬ್ ಆಗಲಿದ್ದು, ಈ ಚಿತ್ರಗಳ ಮೂಲಕ ಲೂಸ್ ಮಾದ ಯೋಗೀಶ್ ಅವರು ಅಬ್ಬರಿಸಲು ಸಿದ್ಧರಾಗಿದ್ದಾರೆ. ಈ ಸಿನಿಮಾದ ಟೀಸರ್ ರಿಲೀಸ್ ಮಾಡಿದ ಶಿವರಾಜ್ ಕುಮಾರ್ ಅವರು ಟೀಸರ್ ನೋಡಿ ಮತ್ತು ರಿಲೀಸ್ ಮಾಡಿ ತುಂಬಾ ಖುಷಿಪಟ್ಟಿದ್ದಾರೆ. ಯೋಗಿ ನನಗೆ ತುಂಬ ಆಪ್ತವಾದ ವ್ಯಕ್ತಿ. ಅವರ ಸಿನಿಮಾನ ತುಂಬ ಇಷ್ಟಪಟ್ಟು ಮಾಡ್ತಾರೆ. ಅವರು ಪುನೀತ್ ಜೊತೆ ತುಂಬ ಆಪ್ತವಾಗಿದ್ದರು. ಯೋಗಿನ ನೋಡಿದಾಗೆಲ್ಲ ಅಪ್ಪುನೇ ನೆನಪಾಗ್ತಾರೆ. ಈ ಸಿನಿಮಾ ಗೆಲ್ಲಬೇಕು, ಈ ಚಿತ್ರದ ಸಕ್ಸಸ್ ಪಾರ್ಟಿಯಲ್ಲಿ ನಾನು ಭಾಗಿಯಾಗ್ತೇನೆ ಅಂತ ಒಂದು ಭರವಸೆ ಮಾತನ್ನು ಶಿವರಾಜ್ ಕುಮಾರ್ ಅವರು ಆಡ್ತಾರೆ. ಕಿಂಗ್ ಸಿನಿಮಾಗೆ ಜಾಕ್ ಅವರ ನಿರ್ದೇಶನವಿದೆ, ಶಶಾಂಕ್ ಅವರ ಮ್ಯೂಸಿಕ್ ಇದೆ, ಸಾಗರ್ ಅವರ ಛಾಯಾಗ್ರಹಣ ಇದೆ. ಇದೇ ಟೈಟನ್ನಲ್ಲಿ ಬಾಲಿವುಡ್ನಲ್ಲೂ ಕೂಡ ಸಿನಿಮಾ ಬರ್ತಿದೆ. ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಾವು 3 ವರ್ಷಗಳ ಹಿಂದೆಯೇ ಚಿತ್ರಕ್ಕೆ ಟೈಟಲ್ನ ಫಿಕ್ಸ್ ಮಾಡಿದ್ದೇವೆ ಎನ್ನುತ್ತಾರೆ ನಿರ್ದೇಶಕ ಜಾಕ್ ಅವರು. ಅದೇನೇ ಆಗಲಿ, ಲೂಸ್ ಮಾದ ಯೋಗೀಶ್ ಅವರ ಕಂಬ್ಯಾಕ್ ಸಿನಿಮಾ ಇದಾಗಲಿದೆ ಅಂತ ತುಂಬ ಜನ ಗಾಂಧಿನಗರದಲ್ಲಿ ಮಾತಾಡ್ಕೋತಾ ಇದ್ದಾರೆ. ಟೀಸರ್ ನೋಡಿದ ಮೇಲೆ ನಮಗಂತೂ ತುಂಬಾ ಭರವಸೆ ಬಂದಿದೆ. ಟ್ರೈಲರ್ ಮತ್ತು ಸಿನಿಮಾ ಹೇಗಿದೆ ಅಂತ ನೋಡಿ ಈ ಚಿತ್ರದ ಬಗ್ಗೆ ವಿಮರ್ಶೆ ಮಾಡೋಣ. ಇದು ಇವತ್ತಿನ ವಿಶೇಷ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.